ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಗಾದೆ ಮಾತಿದೆ. ಆದ್ರೆ ಇಲ್ಲೊಬ್ಬ ಖತರ್ನಾಕ್ ಗಂಡ ಹೆಂಡತಿಯ ಶೀಲವನ್ನ ಶಂಕಿಸಿ ದಿನಾಲು ಗಲಾಟೆ ಮಾಡ್ತಿದ್ದ. ಆದ್ರೆ ಇಂದು ಬೆಳಗಿನ ಜಾವ ಇದೇ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಮನೆಯಲ್ಲಿ ಮಲಗಿದ್ದ ಪತ್ನಿಗೆ ಪಾಪಿ ಪತಿ ಕೊಡಲಿಯಿಂದ ಹೊಡೆದು ಕೊಲೆಗೈದಿದ್ದಾನೆ. ಮಾಡಿದ ತಪ್ಪಿಗೆ ಆರೋಪಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಕುರಿತು ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಶೀಲಾ ಶಂಕಿಸಿ ಪತ್ನಿಯನ್ನ ಕೊಂದ ಪಾಪಿ ಪತಿ. ರಾತ್ರಿ ಮಲಗಿ ಬೆಳಕಾಗುವಷ್ಟರಲ್ಲಿ ಹೆಣವಾದ ಮಹಿಳೆ. ಹೀಗೆ ರಕ್ತದ ಮಡುವಿನಲ್ಲಿ ಹೆಣವಾಗಿ ಮಲಗಿರೋ ಮಹಿಳೆ, ತಾಯಿ ಮೃತದೇಹ ಕಂಡು ಬಿಕ್ಕಳಿಸಿ ಕಣ್ಣೀರಿಡ್ತಿರೋ ಮಕ್ಕಳು. ಕೊಲೆಯ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡುತ್ತಿರುವ ಪೊಲೀಸರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ. ಹೌದು, ಇದೇ ಊರಿನ ಗಂಗಮ್ಮ ರಾತ್ರಿ ಮಲಗಿ ಬೆಳಕಾಗುವಷ್ಟರಲ್ಲಿ ಹೆಣವಾಗಿದ್ದಾಳೆ. ಆದರೆ ಪತ್ನಿ ಹೆಣವಾಗ್ತಿದ್ದಂತೆ ಪಾಪಿ ಪತಿ ಹೊನ್ನಾವರ ಸ್ವಾಮಿ ಮನೆಯಿಂದ ಕಾಲ್ಕಿತ್ತಿದ್ದ. ಇದರಿಂದ ಗಂಡನೇ ಕೊಲೆ ಮಾಡಿರಬಹುದು